ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಂಗಸ್ವಾಮಿ ಸರ್, ಏನಾದ್ರು ಪ್ರಶ್ನೆಗಳಿದೆಯಾ ಈ ವಿಚಾರಕ್ಕೆ? ನಾನು ಆಗ್ಲೇ ಹೇಳಿದೆ, ಏನೇ ನಿಯಮಗಳು ಬಂದರೂ ಕೂಡ ಹಾಗೇನು ಬಡ ಸಾಮಾನ್ಯ ಅಂದ್ರೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಇದು ಕಷ್ಟ ಆಗೋದು ಅಂತ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಸಾರ್ ಹೇಳಿದ್ರು ಅವರು ಬ್ಯಾಂಕಲ್ಲಿ ವರ್ಕ್ ಮಾಡೋದು ಅವರಿಗೆ ಅನುಭವ ಇದೆ. ಯಾಕೆಂದರೆ ಆಡಿಟರ್ ಮಾಡತಕ್ಕಂಥವ್ರು ಬ್ಯಾಂಕ್ನಲ್ಲಿ ಅದು ದೊಡ್ಡ ಶ್ರೀಮಂತರಿಗೆ ಅನ್ವಯ ಆಗುತ್ತೆ. ಕೆಳಮಟ್ಟದಲ್ಲಿರೋ ಮಧ್ಯವರ್ಗದವರಿಗೆ, ಅಸಂಘಟಿತ ಕಾರ್ಮಿಕ ವರ್ಗ ಏನಿದೆಯಲ್ಲ 140 ವರ್ಗ ಬರುತ್ತೆ. ಇವತ್ತು ಜೀವನ ಮಾಡಬೇಕಾದ್ರೆ ಒಂದು ಕಟ್ಟಡ ಕಾರ್ಮಿಕರಾಗಿರಲಿ, ಒಬ್ಬ ಬೀದಿ ಬದಿ ವ್ಯಾಪಾರಿ ಆಗಿರಲಿ ಮತ್ತು ಇತರರಾಗಿರಲಿ, ಇವತ್ತು ಅವತ್ತು ವ್ಯಾಪಾರ ಮಾಡೋವಂಥವನು ಬೀದಿಲಿ ವ್ಯಾಪಾರ ಮಾಡೋನು, ಉದಾಹರಣೆ ಹಣ್ಣು ತರಕಾರಿಗೆ ಎಲ್ಲ ಆನ್ಲೈನ್ ಅರ್ಜಿ ಆಗುತ್ತೆ. ಇವಾಗ ನಮ್ಗೆ ಏನಾಗಿದೆ, PM ಸೋನಿಧಿ ಅಡಿಯಲ್ಲಿ ಸಾಲ ಕೊಟ್ಬಿಟ್ಟಿದ್ದಾರೆ. 15,000, 25,000, 50,000. ನಾವೆಲ್ಲ UPI ಎಲ್ಲ ಇದ್ರ ಕಡೆಯಿಂದಲೇ ಮಾಡಬೇಕಾಗತ್ತೆ. ಫೋನ್ಪೇ, ಗೂಗಲ್ ಪೇ, ಭಾರತ್ ಪೇ ಅದೆಲ್ಲ ಪ್ರೈವೇಟ್ಗೆ ಯಾಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ? ಪ್ರೈವೇಟಿಗೆ ಕೊಟ್ಟಿರ್ತಾನೆ ಅಗಲದೊರಡ್ತಾನೆ ಇದು ತಗೊಳ್ಳಿ, ಗೌರ್ಮೆಂಟಿಗೆ ಲಾಭ ಬರಲಿ. ಗೌರ್ಮೆಂಟಿಗೆ ನೀವೆಲ್ಲ ಇದೆಲ್ಲ ಕಡಿವಾಣ ಹಾಕ್ತಿರಲ್ಲ, ಎಷ್ಟು ಒಂದಿಷ್ಟು ಪರ್ಸೆಂಟ್. ಈಗ 2,000ಕ್ಕೆ ನಾವು ಖರೀದಿ ಮಾಡಿದ್ರೆ 2.5 ರೂಪಾಯಿ ಹೋದರೆ ಇದು ಎಷ್ಟು ದುಡ್ಡಾಗುತ್ತೆ? 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಎಷ್ಟು ಹೋಗುತ್ತೆ? ಪ್ರೈವೇಟಿಂದ ತೆಗೆದು ಗೌರ್ಮೆಂಟಿಗೆ ಕೊಡಿ, ಅನುಕೂಲ ಆಗುತ್ತೆ. ಅದನ್ನು ನೀವು ಕೊಡಿ. ಈ ಕಡೆ ಯಾವ್ಯಾವ ದೇಶದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಆವ ರಾಜ್ಯಕ್ಕೆ ಅನುಗುಣವಾಗಿ ನೀವು ಕೊಡಿ ಹಣವ. ಇದು ಕೊಡದಲ್ಲೇ ನೀವು ಈ ಥರ ಮಾಡಿದರೆ ಅಸಂಘಟಿತ ಕಾರ್ಮಿಕರಿಗೆ ಹೊಡ್ತಾ ಹೊರತು ದೊಡ್ಡ ಶ್ರೀಮಂತರಿಗೆ ಯಾರಿಗೂ ಹೊಡ್ತಾ ಇಲ್ಲ. ಇವತ್ತು ನಿಜವಾಗಲೂ ನನಗೆ ನೋವಾಗ್ತದೆ. 25,000 ರೂಪಾಯಿ 50,000 ಲೋನ್ ತೊಗೊಂಡಿರೋರು ಇವತ್ತು ಅವರು ಕಮ್ಮಿ ಪರ್ಸೆಂಟ್ ಹೇಳ್ದಂಗೆ, ನಾನು ಇಲ್ಲ ಅಂತ ಹೇಳಲ್ಲ. ಇವಾಗ 50,000 ತೊಗೊಂಡ್ರೆ 1,800 ರೂಪಾಯಿ ಬಡ್ಡಿ ಬೀಳುತ್ತೆ, ವಾರ್ಷಿಕ ಬಡ್ಡಿ. ಅವ್ನು ಗೂಗಲ್ ಪೇ, ಫೋನ್ಪೇಲೆ ಅದು ಹಣ ರಿಟರ್ನ್ ಬರುತ್ತೆ. ಅದು ನನಗೆ ಗೊತ್ತಿದೆ, ಇಲ್ಲ ಅಂತಲ್ಲ. PM ಸೋನಿಧಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ತೊಗೊಂಡಿದ್ದಾರೆ. ಇವಾಗ ಸ್ಮಾರ್ಟ್ ಕಾರ್ಡ್ ಬೇಡ ಕೊಟ್ಟಿದ್ದಾರೆ. ಎಷ್ಟು ಇಡೀ ಭಾರತ ದೇಶದಂತ. ನೀವೆಲ್ಲ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ಅವನೆಲ್ಲೂ ಹೋಗ್ಬೇಕು? ಬೀದಿ ಬದಿ ವ್ಯಾಪಾರಿ ಒಬ್ಬ, ಇವಾಗ ನಾನು ತರಕಾರಿ ತರಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, 2,000, 3,000 ಬೇಕು, 10,000 ಬೇಕು. ಆ ಬಡ ವ್ಯಾಪಾರಿ 2,000 ಬೇಕು, ಮಧ್ಯದವನು ಒಂದು 10,000 ಹಾಕೋತಾನೆ, ದೊಡ್ಡವನು ಒಂದು 50,000 ಹಾಕೋತಾನೆ. ಈ ಥರ ಟ್ರಾನ್ಸಾಕ್ಷನ್ ಆದ ಲಾಭನೇ ಬರೋದು 200-500 ರೂಪಾಯಿ ಲಾಭ ಬರುತ್ತೆ. ಒಬ್ಬ ಆಪಲ್ ತೊಗೊಂಡ್ರೆ 50,000ರಿಂದ 1 ಲಕ್ಷ ಬೇಕು ಮೇಡಮ್, ಎರಡು ದಿನಕ್ಕೆ. ಓಕೆ ರಂಗಸ್ವಾಮಿ ಸರ್, ಅದ್ರ ಬಗ್ಗೆ ಸತೀಶ್ ಸರ್, ಈಗ ಟ್ಯಾಕ್ಸ್ ಕಟ್ಟಲೇಬಾರ್ದು, ನಾನು ಅದ್ರ ಅಂಡರಲ್ಲಿ ಬರಲೇಬಾರ್ದು, GSTನೂ ಪೇ ಮಾಡಲ್ಲ, ನಾನು ಯಾಕ್ರಿ ಗೌರ್ಮೆಂಟಿಗೆ ಪೇ ಮಾಡಬೇಕು, ನಾ ದುಡ್ದಿದ್ದು ದುಡ್ಡು ಅಂತ ಕೆಲವರು ಒಂದು ವರ್ಗ. ಅದನ್ನು ತಪ್ಪಿಸೋಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ರಯತ್ನಗಳು ಆಗುತ್ತೆ. ಇನ್ನೊಂದು ವರ್ಗ, ನಾವು ಬಹುತೇಕ ಕಡೆ ಅತಿ ದೊಡ್ಡ ವ್ಯಾಪಾರಸ್ಥರೇ ನಿಮಗೆ ಟ್ಯಾಕ್ಸೇ ಪೇ ಮಾಡಲ್ಲ, ಹಾಗಾಗಿ ಅಲ್ವಾ IT ರೈಡ್ಗಳಾಗುತ್ತೆ, ಎಷ್ಟರ ಮಟ್ಟಿಗೆ ಮೋಸ ಮಾಡಿದ್ದಾರೆ ಅನ್ನೋ ವಿಚಾರಗಳು ಬೆಳಕಿಗೆ ಬರುತ್ತೆ. ಹಂಗೆ ಮಾಡಲೇಬೇಕು ಅನ್ನೋಂಥ ಉದ್ದೇಶ ಇದ್ದವರು ಈ ನಿಯಮಗಳನ್ನು ತಂದ ತಕ್ಷಣ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಸತೀಶ್ ಸರ್ ನಿಮಗೆ? ಬೇರೆ ಬೇರೆ ದಾರಿಗಳನ್ನ ಹುಡುಕೋತಾರಲ್ಲ ಸರ್, ನೀವೇ ಹೇಳ್ದಂಗೆ ದುಡ್ಡಲ್ಲಿ ವ್ಯವಹಾರಗಳನ್ನ ಮಾಡ್ತಾರೆ. ಅವ್ರು ಹೇಳಿದ್ರು, ನೀವು ಏನದು ವ್ಯಾಪಾರ ವಹಿವಾಟು ಮಾಡೋರು ಹೋಲ್ಸೇಲ್ ಅಲ್ಲಿ ಮಾಡೋರು, ನೀವು ಕ್ಯಾಶೇ ಅವರು UPI ಯೂಸೇ ಮಾಡಿಸ್ಕೊಳ್ಳಲ್ಲ ಅಂತ, ದುಡ್ಡೇ ತಗೊಂಡು ಬನ್ನಿ ಅಂತಾರೆ ಅಂತ. ಸೊ ಹಾಗೆ ಆಗುತ್ತೆ ಪ್ರಯತ್ನಗಳು ಅಂತ. ಖಂಡಿತ. ಈಗ ಕ್ಯಾಶನ್ನು ನಿಲ್ಲಿಸೋದಕ್ಕೋಸ್ಕರನೇ ಸಾಕಷ್ಟು ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್ ಅಲ್ಲಿ ಇದೆ. ಓಕೆ, ಸೊ ಈಗ ಒಂದು ಎಕಾನಮಿ ಮೂವ್ ಆಗಬೇಕಂದ್ರೆ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಆಗಲೇಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಒಂದು ವರ್ಗ ಆದರೆ ಮಾತಾಡೋದು ಇನ್ನೊಂದು ವರ್ಗ ಇರುತ್ತೆ, ಆಯ್ತಲ್ವಾ? ಸೊ ಕಟ್ಟೋರಿಗೆ ಏನು ಸಿಗ್ತಾ ಇದೆ ಆಗಿದ್ರೆ, ಹೌದಲ್ಲ? ಸೊ ಇಲ್ಲಿ ಇಂಡಿವಿಜುವಲ್ ಆಗಿ ಇವ್ರಿಗೆ ಯಾರಿಗೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಡಿಸ್ಕಷನ್ ಪಾಯಿಂಟ್ಗಿಂತ ಎಲ್ರಿಗೂ ಅಪ್ಲೈ ಆಗುತ್ತೆ. ಬಡ ಕುಟುಂಬ ಇನ್ನೊಂದು ಎಲ್ಲರೂ ಯೂಸ್ ಮಾಡೋ ಅಂಥದ್ದೇ UPI ಚಾರ್ಜ್ ಇವಾಗ ಎಲ್ಲರೂ ಮಾಡ್ತಾ ಇದ್ದೀವಿ. ಸೊ ಈಗ ನೀವು ಹೋಗಿ ಅದನ್ನೇ ನಾವೊಂದು ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ತೊಗೊಬರ್ತೀವಿ ಅಂದರೆ ಎಷ್ಟು ಟೈಮ್ ಹಿಡಿತಾ ಇತ್ತು, ಎಷ್ಟು ಚಾರ್ಜಸ್ ಆಗ್ತಾ ಇತ್ತು. ಸೊ ಇಲ್ಲಿ ಪಾಯಿಂಟ್ ಇರೋದು ಅದನ್ನೇ, 1 to 1 ಪರ್ಸನ್ನಿಗೆ ಚಾರ್ಜಸ್ ಇಲ್ಲ. ಈಗ ಕೊಟ್ಟಿರೋ ನೋಟಿಫಿಕೇಶನ್ ಪ್ರಕಾರ, ನೋಟಿಫಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ. ಏನು ಇವಾಗ ಆಗಿರೋದು, ಅಮೆಂಡ್ಮೆಂಟ್ ಬಿಲ್ ಒಂದು ಪಾಸ್ ಆಗಿದೆ. ಏನು ಚಾರ್ಜಸ್ ಲಿವಿ ಮಾಡುವಂಥ ಏನು ಅವರಿಗೆ ಇದಿರಲಿ, ರೈಟ್ಸ್ ಇರಲಿಲ್ಲ ಲೀಗಲ್ ಆಗಿ, ಅದನ್ನು ತೆಗೆದು ಲೀಗಲ್ ರೈಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಯಾವ ರೀತಿ ಚಾರ್ಜಸ್ನ ಲಿವಿ ಮಾಡ್ತಾರೆ ಮತ್ತು ಎಷ್ಟು ಲಿಮಿಟಿಗೆ ಹಾಕ್ತಾರೆ ಅದು ಪ್ರಶ್ನೆ ಬರಬೇಕಾಗತ್ತೆ. ಸೊ ಈಗ ಪ್ರಶ್ನೆ ಬರ್ತಾ ಇದ್ದಾಗ ಇದು ಊಹಾಪೋಹದಲ್ಲಿ ನಡೀತಾ ಇದೆ. ಗೌರ್ಮೆಂಟ್ ಏನು ಹೇಳಿದೆ 2,000 ಒಳಗಡೆ ಅನ್ನೋದು ಇದು ಪಬ್ಲಿಕ್ ಡಿಬೇಟ್ ಆಗಿದೆ. ಸೊ ನಮ್ಮ ಅನಿಸಿಕೆ ಏನು, ಪಬ್ಲಿಕ್ 2,000ದಿಂದ 1 ಲಕ್ಷವರೆಗೆ ಏನಾದರೂ ಕೊಟ್ಟರೆ ಎಲ್ಲ ರೀತಿಯಾದ ಟ್ರಾನ್ಸಾಕ್ಷನ್ಸ್ ನಿಲ್ಲುತ್ತೆ. ಸೊ ಇಲ್ಲಿ ಇವರಿಗೆ ಟಾರ್ಗೆಟ್ ಆಗ್ತಿದೆ ಅನ್ನೋದು ನನ್ನ ಪ್ರಕಾರ ಯಾರೂ ಇಲ್ಲಿ ಟಾರ್ಗೆಟ್ ಆಗ್ತಾ ಇಲ್ಲ. ಅವರಿಗೂ ಒಂದಷ್ಟು ಕಾಸ್ಟ್ ಬಿದ್ದೇ ಬೀಳುತ್ತೆ. ಸೊ ಟ್ರಾನ್ಸಾಕ್ಷನ್ನ ಒಂದಷ್ಟು 1 ಲಕ್ಷದ ಮೇಲೆ ಏನಾದರೂ ಡಿಬೇಟ್ ಚಾರ್ಜಸ್ ಮಾಡೋದಾದರೆ ನನ್ನ ಅನಿಸಿಕೆ ಅದು ಬಹುಶಃ ಅದು ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಎನಿಯೋ ಅವರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ UPIಗೆ ಬಂದಾಗ ಎಲ್ಲರೂ ಬ್ಯಾಂಕಿಂಗಲ್ಲೇ ಇರುತ್ತೆ. ಸೊ ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರು ಕೂಡ ಅದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ. ಸೊ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದಿದ್ರೆ ಬಹುಶಃ ಈ ರೀತಿ ನಡೀತಾ ಇತ್ತೇನೋ. ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋದ್ರಿಂದ ಟ್ರಾನ್ಸಾಕ್ಷನ್ಸ್ ಇರಲಿ, ನೀವು ಎಷ್ಟಾದರೂ ಏನಾದರೂ ದುಡೀರಿ, ಅದನ್ನು ಟ್ರಾನ್ಸಾಕ್ಷನ್ಸ್ನ ಒಂದು ಲಿಮಿಟಿಗೆ ತೊಗೊಂಬಂದ್ರೆ ಆಯ್ತಲ್ವಾ?
ಯಾಕೆ ನೀವು ಒಳಗಡೆ ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಇದು ಮಾಡ್ತಾ ಇರೋವಂಥದ್ದು? ಈ ಜನಸಾಮಾನ್ಯರಿಗೆ ನನ್ನ ಪ್ರಕಾರ ಏನೂ ಆಗಲ್ಲ. ತರೋ ಪ್ರಯತ್ನ ಓಕೆ, ಬರ್ತಾರಾ ಅನ್ನೋದೇ ನನ್ನ ಪ್ರಶ್ನೆ ಇರೋದು. ಬರ್ತಿಲ್ಲ ಅಂದ್ರೆ ನಾವು ಬರೆಸಲೇಬೇಕಾಗತ್ತೆ. ಅದೇ ಆಪ್ಷನ್ ಮೇಡಮ್ ಹೇಳಕ್ ಇಷ್ಟಪಡ್ತೀನಿ. ಈಗ ನೋಡಿ, ಬೇರೆ ಬೇರೆ ದೇಶಗಳಲ್ಲಿ, ಎಷ್ಟೋ ದೇಶಗಳಲ್ಲಿ ದುಡಿತಕ್ಕಂಥ ನೌಕರನಿಗೆ 0% ಟ್ಯಾಕ್ಸ್. ಹೌದು. ಇಲ್ಲಿ 30% ಟ್ಯಾಕ್ಸ್. ಒಬ್ಬ 1 ಕೋಟಿ ಸಂಬಳ ತೆಗೆದ್ರೆ 30 ಲಕ್ಷ ಒಬ್ಬನಿಂದನೇ ಬರ್ತಾ ಇದೆ. ಅಂಥದ್ದು ಲಕ್ಷಾಂತರ ನೌಕರರಿಂದ ಇವತ್ತು ನಮ್ಮ ದೇಶದಲ್ಲಿ ಬರ್ತಾ ಇದೆ. ಆದರೆ ಫಾರ್ ಎಕ್ಸಾಂಪಲ್ ಇಲ್ಲೂ ಲೆಕ್ಕ ಹಾಕಿ, ಅವ್ರದೇ ದುಡ್ಡಿನಲ್ಲಿ ಅವ್ರಿಗೆ ಅಭಿವೃದ್ಧಿಪಡಿಸಿ ಹೆಚ್ಚಿಗೆ ಮಾಡದೇ ಇರತಕ್ಕಂಥ ಒಂದು ಯೋಜನೆಗಳು ಕೂಡ ಸರ್ಕಾರದಲ್ಲಿದೆ. ಫಾರ್ ಎಕ್ಸಾಂಪಲ್ ನೋಡಿ, EPS ಪೆನ್ಷನ್ ತಗೊಳ್ಳೋಣ. 81 ಲಕ್ಷದ ದೇಶದಲ್ಲಿ 46,000 ಜನ EPS ಪೆನ್ಷನ್ದಾರಿದ್ದಾರೆ. ಈಗಲೂ ಕೂಡ 1,000ರಿಂದ 2,000ದಲ್ಲಿ ಜೀವನ ಮಾಡ್ತಿದ್ದಾರೆ. ನಿರಂತರವಾಗಿ 12 ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಕನಿಷ್ಠ ಪೆನ್ಷನ್ 7,500 ಮಾಡಿ ಅಂತ ಸರ್ಕಾರ ಮಾಡಿಲ್ಲ. ಆದರೆ ಇವೆಲ್ಲವನ್ನ ಹೆಚ್ಚು ತೆರಿಗೆಯನ್ನು ಪಡಿತಕ್ಕಂಥ ಸರ್ಕಾರಗಳು ಈ UPI ಅವರೇ ಭರಿಸಬೇಕು. ಆವಾಗ ಏನಾಗುತ್ತೆ, ಜನಸಾಮಾನ್ಯಗೆ ಬಡವನು ಬದುಕಬಹುದು. ನೋಡಿ, ದುಡ್ಡು ಜಾಸ್ತಿ ಇದ್ದವನಿಗೆ ದುಡ್ಡಿನ ಲೆಕ್ಕ ಗೊತ್ತಾಗೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸಮುದ್ರದಲ್ಲಿ ಒಂದು 10 ಟ್ಯಾಕ್ಟರ್ ನೀರು ತೆಗೀರಿ, ಅದು ಕಡಿಮೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಅದೇ ನೋಡಿ, ಒಂದು ಕಡಿಮೆ ಒಂದು ಗುಂಡಿಯಲ್ಲಿ ಹೋಗ್ಬಿಟ್ಟು ಅದೇ 10 ಟ್ಯಾಕ್ಟರ್ ನೀರು ಖಾಲಿನೇ ಹೋಗ್ಬಿಡುತ್ತೆ. ಈ ಥರ ಇರಬೇಕಾದ್ರೆ ದುಡ್ಡಿದ್ದವನಿಗೆ, ಇಲ್ಲಿ ಶ್ರೀಮಂತನಿಗೆ ಏನು ಗೊತ್ತಾಗೋದಿಲ್ಲ. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆಗ್ತಾನೆ ಹೇಳಿದೆ, ಬಡವರ ನಡುವೆ ಇದ್ದ ಹುಟ್ಟಿಸಿ ಲಾಭ ಮಾಡಿರೋನಿಗೆ ಇದ್ದು ಖಾಸಗಿ ಸಂಸ್ಥೆಯವರು ಇವೆಲ್ಲ ನಮ್ಮ ಸಾರ್ ಹೇಳಿದ್ರು, ರಂಗಸ್ವಾಮಿ ಅವರು ಹೇಳಿದ್ರು, ಖಾಸಗಿಯವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದೇಶೀಯ ಸಂಸ್ಥೆಗಳನ್ನೇ UPI ಸಂಸ್ಥೆಗಳನ್ನು ಆರಂಭ ಮಾಡಿ ಅದೇ ತೆರಿಗೆಯನ್ನು ಸರ್ಕಾರಕ್ಕೆ ಬರೋ ಥರ ಮಾಡಿದರೆ, ಅಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಪರವಾಗಿರಲಿಲ್ಲ. ಈಗ ಏನಾಗ್ತಾ ಇದೆ ಅಂದರೆ, ಸಂಘಟಿತ ವಲಯದಲ್ಲೂ ಕೂಡ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ, ನಿರುದ್ಯೋಗಸ್ಥರು ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ AI ಬಂದಿದೆ, ಕೆಲಸವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಈ ಥರ ಅಭಿವೃದ್ಧಿಗಳು ಜನಸಾಮಾನ್ಯರಿಗೆ, ದುಡಿಯುವ ವರ್ಗಕ್ಕೆ ಉದ್ಯೋಗಕ್ಕೂ ಕೂಡ ಸಿಗ್ತಾ ಇಲ್ಲ. ಇದನ್ನೆಲ್ಲ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಇದೆಲ್ಲ ಅಭಿವೃದ್ಧಿಪಡಿಸಿ ಉದ್ಯೋಗ ಸೃಷ್ಟಿ ಮಾಡೋದಿರ್ಬೋದು. ಇವೆಲ್ಲ ಯೋಜನೆಗಳನ್ನು ರೂಪಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಿ ಮೇಡಮ್? ಓಕೆ, ರಂಗಸ್ವಾಮಿ ಸರ್. ಇವಾಗ ಸಾರ್ ಹೇಳಿದರು, ಏನಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಎಜುಕೇಷನ್ ಮಾಡಿರ್ತಕ್ಕಂಥವ್ರು ಕೆಲಸ ಸಿಗ್ತಾ ಇಲ್ಲ. ಇವಾಗ ಸಾರಿಗೆ ಸಿಕ್ಕಿದೆ, ಅವರು ಟ್ಯಾಲೆಂಟ್ ಉಪಯೋಗಿಸ್ಕೊಂಡಿದ್ರೆ ಸಿಕ್ಕಿದ್ದಾರೆ, ಅವ್ರ ಮಕ್ಳು ಸಿಕ್ಕಲಿ ನೋಡೋಣ, ಸಿಗೋಲ್ಲ. ಎಲ್ಲ ಎಜುಕೇಷನು ಉದಾಹರಣೆ ಸಿಗಲ್ಲ. ನಾನು ಆ ಥರ ಬೇಜಾರು ಮಾಡ್ಕೊಬಿಡಿ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಮ್ಮ ಮಕ್ಕಳು ಇದ್ದಾರೆ, ಎಜುಕೇಷನ್ ಮಾಡಿದ್ದಾರೆ, ಕೆಲಸ ಸಿಗೋದಿಲ್ಲ. ಪರಿಸ್ಥಿತಿ ಏನಾಗಬೇಕು? ಇಡೀ ಇಂಡಿಯಾದಲ್ಲಿ ಇವತ್ತು ಯುವಕರುಗಳು ಜಾಸ್ತಿ ಆಗಿದ್ದಾರೆ, ಎಜುಕೇಷನ್ಗಳು ಜಾಸ್ತಿ ಆಗಿದೆ. ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕು ಸ್ಕೂಲ್ಗೆ, ಎಜುಕೇಷನ್ ಮಾಡಬೇಕು. ಅದು ಆನ್ಲೈನ್ ತಗೊಳ್ಳಲ್ಲ. ಅದು ಸ್ಕೂಲ್ಗೆ ಹೋದ್ರೆ ಏನು ಮಾಡ್ತಾರೆ, ಇಷ್ಟು ವೈಟ್ ಮನಿ, ಇಷ್ಟು ಬ್ಲ್ಯಾಕ್ ಮನಿ, ಆಯ್ತಾ? ಸ್ಕೂಲ್ಗಳಿಗೆ ಬ್ರೇಕ್ ಹಾಕಿ. ಯಾಕಾಗೋದಿಲ್ಲ? ಒಬ್ಬ ಬಡವ ಸಾಮಾನ್ಯ ಏನದು 50,000 60,000 ರೂಪಾಯಿ ಕಟ್ಟಬೇಕು, ಲಕ್ಷ ಕಟ್ಟಬೇಕು. ಇವತ್ತು ಅವರು ಹೇಳ್ತಾರೆ, ಇಲ್ಲಪ್ಪ ನನಗೆ ಇಷ್ಟು ಮಾತ್ರ ಫೋನ್ ಪೇ, ಇನ್ನು ಮಿಕ್ಕಿದೆಲ್ಲ ಬ್ಲ್ಯಾಕು. ಒಂದು ಏನಾಗುತ್ತೆ ಅಂದರೆ, ಇವತ್ತು ಎಜುಕೇಷನ್ಗೆ ನಮ್ಮ ಇಡೀ ಇಂಡಿಯಾದಲ್ಲಿ ಯುವಕರಿಗೆ ಕೆಲಸ ಸಿಗಬೇಕು. ಕೆಲಸ ಸಿಕ್ಕಿದಾಗ ಏನಾಗುತ್ತೆ ಅಂದರೆ, ಎಂಥವ್ರಿಗೂ ನೋಡಿ ಲಕ್ಷಗಟ್ಟಲೆ ಸಂಬಳ ಕೊಡ್ತೀರ. ಅಷ್ಟೇ ಲಕ್ಷ ಬೇಡ, ಒಂದು 60,000 70,000 80,000. ಇವಾಗ ಎಂತೆಂಥವ್ರು 1.5 ಲಕ್ಷ 2 ಲಕ್ಷ 3 ಲಕ್ಷ ಸಂಬಳ ತೊಗೋತಾ ಇದ್ದಾರೆ. ಪಾಪ ಯುವಕರೆಲ್ಲ ಗ್ರ್ಯಾಜುಯೇಟ್ ಮಾಡಿ ಬಂದಿರತಕ್ಕಂಥ 15,000 ಸಂಬಳ ಸಿಗ್ತಾ ಇದೆ. ನೀವು ಅದನ್ನು ಕಟ್ ಮಾಡಿ, ಟ್ಯಾಕ್ಸ್ ಇಷ್ಟು ಉಪಯೋಗಿಸಿ, ಅವಾಗ ಎಲ್ಲರಿಗೂ ಕೆಲಸ ಸಿಗುತ್ತೆ. 60 ವರ್ಷಕ್ಕೆ ನೀವು ಕೆಲಸ ಕೊಟ್ಟಿದ್ದಾರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲ ಟ್ಯಾಲೆಂಟ್ ಇದ್ದಾರೆ ಮೇಡಮ್. ಬಡವರು ಬೀದಿ ಬದಿ ವ್ಯಾಪಾರ ಮಕ್ಕಳು IAS ಆಫೀಸರ್ ಆಗಿದ್ದಾರೆ. ಮತ್ತು ಎಜುಕೇಷನ್ ಉಳಿತಕ್ಕಂಥವರು ಕೆಲಸ ಇಲ್ಲ, ಲಾಸ್ಟ್ನಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಬರಬೇಕು. ಈ ಥರ ಟ್ರಾನ್ಸಾಕ್ಷನ್ ಏನಾಗ್ತದೆ UPIಯಿಂದ ನೀವು ಹೇಳಿದ್ರಿ, ಸಾರ್ ಹೇಳ್ತಾ ಇದ್ರು, 2,000 ರೂಪಾಯಿಗೆ ಬಿದ್ದಾಗ ನನಗೆ ಉದಾಹರಣೆ, ನಾನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ. ನನಗೂ 2,000 ರೂಪಾಯಿಗೆ 20,000 ರೂಪಾಯಿ ಟ್ರಾನ್ಸಾಕ್ಷನ್ 25 ರೂಪಾಯಿ 50 ರೂಪಾಯಿ ಕಟ್ಟಾಗುತ್ತೆ ಒಂದು ಸರಿ ಮಾಡಿದರೆ. ಎಲ್ಲಿ ಹೋಗಬೇಕು ನಮ್ಮಂಥ ಬಡವರು ಸಾಮಾನ್ಯ ವ್ಯಕ್ತಿಗಳು?